2 ದಿನಗಳ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಅಹಮದಾಬಾದ್ನಲ್ಲಿ ಬ್ಯಾಟರಿ ಚಾಲಿತ ಎಲೆಕ್ಟ್ರಿಕ್ ವಾಹನಗಳಿಗೆ ಹಸಿರು ನಿಶಾನೆ ತೋರಿದರು. ಇಂದು ಅವರು ಹನ್ಸಲ್ಪುರದಲ್ಲಿ ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಗಳ ಸ್ಥಳೀಯ ಉತ್ಪಾದನೆಯನ್ನು ಉದ್ಘಾಟಿಸಲಿದ್ದಾರೆ. ನಿನ್ನೆ ಅಹಮದಾಬಾದ್ನಲ್ಲಿ ಪ್ರಧಾನಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿದರು. 530 ಕೋಟಿ ರೂಪಾಯಿ ಮೊತ್ತದ 65 ಕಿಲೋಮೀಟರ್ ಉದ್ದದ ಮೆಹಸಾನಾ ಪಲನ್ಪುರ್ ನಡುವಿನ ಜೋಡಿ ಮಾರ್ಗ ಹಾಗೂ 860 ಕೋಟಿ ರೂಪಾಯಿ ಮೊತ್ತದ 40 ಕಿಲೋಮೀಟರ್ ಉದ್ದದ ಬೇಜ್ರಾಜಿ ರನೌಚ್ ರೈಲು ಮಾರ್ಗ ಹಾಗೂ 37 ಕಿಲೋಮೀಟರ್ ಉದ್ದದ ಕಲೋಲ್ ಕಾಡಿ ಕತೋಸಾನ್ ನಡುವಿನ ರೈಲು ಮಾರ್ಗಕ್ಕೂ ಚಾಲನೆ ನೀಡಿದರು. ಈ ವೇಳೆ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್, ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ये यात्री ट्रेन यात्रा का समय कम करेगी. खूब तालियों સાથે આ ક્ષણને પણ આપણે વધાવીએ જ્યારે ગુજરાતને આપણે સૌ અહીંથી એક સાથે તેઓને વચન આપીએ કે સ્વદેશી અપનાવીશું, મેક ઇન ઇન્ડિયાનો ઉપયોગ કરીશું. ಬಳಿಕ ಪ್ರಧಾನಿ ದೇಶ ಗಣೇಶ ಉತ್ಸವದ ಸಂಭ್ರಮ ಸಡಗರದಲ್ಲಿದೆ. ಈ ನಡುವೆ ಗುಜರಾತ್ನ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಾಗಿದ್ದು, ದೇಶದ ಜನರಿಗೆ ಅಭಿವೃದ್ಧಿ ಯೋಜನೆಗಳನ್ನು ಸಮರ್ಪಿಸುವ ಅವಕಾಶ ಸಿಕ್ಕಿರುವುದು ತಮ್ಮ ಅದೃಷ್ಟ. ಗುಜರಾತ್ ಸೇರಿದಂತೆ ದೇಶಾದ್ಯಂತ ಮಳೆಯಾಗುತ್ತಿದೆ. ಮೇಘಸ್ಫೋಟ ಸೇರಿದಂತೆ ಪ್ರಕೃತಿ ವಿಕೋಪದಿಂದ ಜನರು ಸಮಸ್ಯೆಗೆ ಸಿಲುಕಿದ್ದಾರೆ. ಎಲ್ಲಾ ಬಾಧಿತ ಕುಟುಂಬಗಳ ಜೊತೆ ಸರ್ಕಾರ ನಿಲ್ಲಲಿದೆ. ಪ್ರಕೃತಿಯ ಕೋಪ ಇಡೀ ಮಾನವ ಜನಾಂಗಕ್ಕೆ, ಜಗತ್ತಿಗೆ ಸವಾಲಾಗಿ ಪರಿಣಮಿಸಿದೆ. ಕೇಂದ್ರ ಸರ್ಕಾರ ಬಾಧಿತ ರಾಜ್ಯಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳಲ್ಲಿ ನಿರತವಾಗಿದೆ ಎಂದರು. ಗುಜರಾತ್ ಇಬ್ಬರು ಮೋಹನರ ನಾಡಾಗಿದೆ. ಒಬ್ಬರು ಸುದರ್ಶನ ಚಕ್ರಧಾರಿ ಮೋಹನ, ದ್ವಾರಕಾಧೀಶ ಶ್ರೀಕೃಷ್ಣ ಹಾಗೂ ಮತ್ತೊಬ್ಬರು ಚರಕಧಾರಿ ಮೋಹನ, ಸಬರಮತಿಯ ಮಹಾತ್ಮ ಗಾಂಧೀಜಿ ಅವರು. ಈ ಇಬ್ಬರು ಮಹನೀಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಭಾರತವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಲಾಗುತ್ತಿದೆ ಎಂದು ತಿಳಿಸಿದರು. ಭಯೋತ್ಪಾದಕರು ಮತ್ತು ಅವರ ಬೆಂಬಲಿಗರು ಎಲ್ಲೇ ಇದ್ದರೂ ಅವರಿಗೆ ತಕ್ಕ ಪಾಠ ಕಲಿಸುತ್ತೇವೆ. ಅದಕ್ಕೆ ಉದಾಹರಣೆ ಪಹಲ್ಗಾಮ್ ದಾಳಿಕೋರರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದು ಹೇಗೆ ಎನ್ನುವುದನ್ನು ಇಡೀ ಜಗತ್ತು ನೋಡಿದೆ. ಕೇವಲ 20 ನಿಮಿಷಗಳಲ್ಲಿ ಭಯೋತ್ಪಾದಕರ ಶಿಬಿರಗಳನ್ನು ಧ್ವಂಸ ಮಾಡಿದ್ದೇವೆ ಎಂದು ಹೇಳಿದರು. ಜಗತ್ತಿನಲ್ಲಿ ಎಲ್ಲರೂ ಆರ್ಥಿಕ ಹಿತಾಸಕ್ತಿಗಳನ್ನು ಆಧರಿಸಿದ ರಾಜಕೀಯದಲ್ಲಿ ನಿರತರಾಗಿದ್ದಾರೆ. ಆದರೆ ದೇಶದ ರೈತರು, ಸಣ್ಣ ಉದ್ದಿಮೆದಾರರು, ಪಶುಪಾಲಕರ ಆದ್ಯತೆಗೆ ಒತ್ತು ನೀಡಲಾಗುವುದು. ಯಾವುದೇ ಒತ್ತಡ ಬಂದರೂ ದೇಶದ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಭಾರತ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ ಎಂದು दो मोहन की धरती है. एक सुदर्शन चक्रधारी मोहन यानी हमारे द्वारकाधीश श्री कृष्ण. ಇದಕ್ಕೂ ಮುನ್ನ ಅವರು ಅಹಮದಾಬಾದ್ನಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು. ರಸ್ತೆಯ ಇಕ್ಕೆಲಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈಕಾರ ಹಾಕಿದರು. इसके साथ साथ लोगों को जहां जगह मिल रही है, घरों की छतों पर हैं, सड़क के किनारों पर हैं, इन तस्वीरों में देखा जा सकता है एक अलग ही ऊर्जा का संचार यहां पर. देखिए, बिल्कुल प्रधानमंत्री नरेंद्र